ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದ್ರ ಅಂತ ತಿಳ್ಕೊಂತೀನಿ. ದೋಸ್ತರ ನೋಡ್ರಿ, ಇವತ್ತಿನ ವಿಡಿಯೋದೊಳಗ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಪ್ಪ ಅಂತಂದ್ರೆ, ಬಹಳಷ್ಟು ಜನ ಈಗ ಗಂಡು ಮರಿಗಳನ್ನ ಸಾಕಾಣಿಕೆ ಮಾಡಾಕತ್ತಾರ ಕುರಿ ಒಳಗ. ಬಟ್ ಹೆಣ್ಣು ಮರಿಗಳನ್ನ ಬಹಳಷ್ಟು ಒಂದು 90% ಜನ ಸಾಕ್ತಾ ಇಲ್ಲ. ಬರೀ ಒಂದು 10% ಜನ ಅಷ್ಟ ಒಂದು ಹೆಣ್ಣು ಮರಿಗಳನ್ನ ಸಾಕುವಂತದ್ದು. ಅದ್ರ ಬಗ್ಗೆ ಇವತ್ತ ಈ ಒಂದು ವಿಡಿಯೋದಾಗ ಮಾತಾಡೋಣ ಅಂತ. ಈ ಒಂದು ವಿಡಿಯೋಕ್ಕೆ ಯಾರೆಲ್ಲ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ರಿ, ಯಾಕಂದ್ರೆ ನಮ್ಗೆ ಪ್ರೋತ್ಸಾಹ ಕೊಟ್ಟಂಗಾಗತ್ತ. ಹಂಗ ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಲಾರ ವಿಡಿಯೋ ನೋಡತ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದ್ರ ಓಕೆ. ಹಂಗ ಇನ್ನೂ ಇಷ್ಟ ಆತಪ್ಪ ಅಂದ್ರ ನಿಮ್ಮ ಫಾರ್ಮರ್ ದೋಸ್ತರಿಗೆ ಶೇರ್ ಮಾಡ್ರಿ. ಓಕೆ ದೋಸ್ತರ ನೋಡ್ರಿ, ಒಂದಿಷ್ಟು ಹೆಣ್ಣು ಮರಿಗಳು ಇಲ್ಲಿ ಏನದಲ್ರಿ, ಹೆಣ್ಣು ಮರಿಗಳು ಈ ಪ್ಲಾಟ್ಫಾರ್ಮ್ ಒಳಗೆ ಇರುವಂತದ್ದು. ಇದು ಯಾವ ಜಾತಿದಪ್ಪ ಅಂತಂದ್ರ ಅಮ್ಮಿನಗಡ ಎಳಗ, ಪ್ಯೂರ್ ಅಮ್ಮಿನಗಡ ಎಳಗ ಕುರಿ ಮರಿಗಳು, ಹೆಣ್ಣು ಮರಿಗಳು. ಇವಾಗ ನೋಡ್ಬೋದು ಬಹಳಷ್ಟು ಜನ ಏನಾಗೈತಪ್ಪ ಅಂದ್ರ, ಆ ಕಡೆ ಕುಂಕನಪಳ್ಳಿ, ಸಿಂಧನೂರು ಆ ಕಡೆ ನೋಡೋದಾದ್ರ ಕೆಂಗುರಿ ಮರಿಗಳು. ನನ್ನ ಒಂದು ಫ್ರೆಂಡ್ಸ್ ಸ್ನೇಹಿತರು ಫೋನ್ ಮಾಡಿ ಕೆಂಗುರಿ ಮರಿಗಳನ್ನೇ 500+ ಬೀಳಕತ್ತೈತಿ ಲೈವ್ ರೇಟ್ ಭಾಳ ಆಗತೈತಿ, ಬೇಡಿಕೆ ಜಾಸ್ತಿ ಆಗಕತ್ತೈತಿ. ಇದರಿಂದ ನಮ್ಗೆ ಹೆಂಗ್ ಮರಿ ತಗೊಂಡು ನಾವು ಹೆಂಗ್ ವಾಪಸ್ ಮಾರ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಜನ ನಮ್ಮ ಹುಡುಗರು ಹೇಳಕತ್ತಾರ. ಈಗ ಅಮ್ಮಿನಗಡ ಎಳಗಕ್ಕ ಬಂದ್ಯಪ್ಪ ಅಂದ್ರೆ ಸೇಮ್ ಅದು ಕೂಡ 560 600 ತನಕನು ಅದು ಹೋಗಾಗತ್ತೆ. ಇವಾಗ ಆಲ್ಮೋಸ್ಟ್ 20 kg ಮರಿ ಇದ್ರ 10,500 ಹಿಡಿದು 11,000 ತನಕ ಗಂಡು ಮರಿ ಆಗಾಕತ್ತೈತೆ. ಆದ್ರ ಇಲ್ಲಿ ಎಲ್ಲರೂ ಫಾರ್ಮರ್ಸ್ ಯಾವ ರೀತಿ ಒಂದು ಯೋಚನೆ ಮಾಡಕತ್ತಾರಪ್ಪ ಅಂತ ಹೇಳೋದಾದ್ರ, ಈಗ ಹೊಸದಾಗಿ ಇದಕ್ಕ ಈ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಬರೋರು 2 ತಿಂಗಳು ಸಾಕಿ 3 ತಿಂಗಳು ಸಾಕಿ ಮಾರಿಬಿಡೋನು, ಆಮೇಲೆ ಕೈ ಫುಲ್ ಬರುತ್ತೆ ಅಮೌಂಟ್, ಮತ್ತೆ ವಾಪಸ್ಸು ಗಂಡು ಮರಿಗಳನ್ನೇ ತರನು, ಗಂಡು ಮರಿಗಳನ್ನೇ ಮಾರಾಟ ಮಾಡೋನು ಅಂತೇಳಿ ಯೋಚನೆ ಮಾಡತ್ತಾರ. ಓಕೆ, ಅವ್ರು ಯೋಚನೆ ಮಾಡೋದೇನು ತಪ್ಪಲ್ಲ, ಅದು ಕೂಡ ಒಳ್ಳೇದು. ನಾವು ಕೂಡ ಅದನ್ನೇ ಮಾಡ್ಕೊಂತ ಬಂದಿವಿ. ಈಗ ನಾನು ಯಾವ್ದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳಕತ್ತೀನಪ್ಪ ಅಂದ್ರೆ, ನಮ್ಮ ಒಂದು ಕರ್ನಾಟಕದೊಳಗೆ ಇರುವಂತ ಕುರಿ ಸಾಕಾಣಿಕೆ ಮಾಡುವವರು. ಇವಾಗ ನೋಡ್ರಿ, ನಿಮ್ಮ ಹತ್ರ ಒಂದು ಗಂಡು ಟಗರ್ ಮರಿಗಳು ಇವಾಗ 100 ಇದೆ, 100 ಸಾಕುವಂತ ಕೆಪಾಸಿಟಿ ನಮ್ಮಲ್ಲಿ ಇದೆ ಅಂದ್ರ ನಮಗೆ ಯಾವುದೇ ರೀತಿಯಾದ ಲಾಸ್ ಆಗಬಾರ್ದು, ನಾವ್ ಯಾವಾಗ್ಲೂ ಪ್ರಾಫಿಟ್ ಒಳಗೆ ಇರಬೇಕು ಅಂತ ಹೇಳಿ ನೀವೇನಾದ್ರೂ ವಿಚಾರ ಮಾಡ್ತಿದ್ರಪ್ಪ ಅಂತಂದ್ರ ದಯವಿಟ್ಟು ನೀವು ಹೆಣ್ಣು ಕುರಿಗಳನ್ನ ಸಾಕಾಣಿಕೆ ಮಾಡ್ರಿ. ಪ್ರತಿ ಒಂದನ್ನು ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಹೆಣ್ಣು ಕುರಿಗಳನ್ನ ನೀವು ತಗೊಂಡು ಬಂದ್ರಿ, ಮಾರ್ಕೆಟ್ ಒಳಗೆ ಎಷ್ಟು 15,000ದಿಂದ 25,000 ತನಕ ನಿಮ್ಗ ಗಬ್ಬಾಗಿರೋ ಅಥವಾ ಮರಿ ಹಾಕಿರುವಂತ ಕುರಿಗಳು ಸಿಗ್ತಾವ. ಆ ಒಂದು ಕುರಿಗಳನ್ನ ನೀವು ತಗೊಂಡು ಬಂದ್ರಿ. ಇವಾಗ ನೋಡ್ರಿ 18,000 ರೂಪಾಯಿ ಅಥವಾ 15, 16, 17 ಹೆಚ್ಚು ಕಡಿಮೆ ಕೊಟ್ಟು ನೀವು ಗಬ್ಬಾದ ಕುರಿಗಳನ್ನ ತಗೊಂಡು ಇವಾಗ ನೀವು ತಗೊಂಡು ಬಂದ್ರಿ ಅಂತ ಅನ್ಕೋರಿ. ತಗೊಂಡು ಬಂದ ತಕ್ಷಣ ಏನ್ ಮಾಡ್ಬೇಕು, ಅವುಗಳನ್ನ ಯಾವ ರೀತಿ ಆರೈಕೆ ಮಾಡ್ಬೇಕು, ಮತ್ತೆ ಯಾವ ರೀತಿ ಮೇವನ್ನ ಹಾಕ್ಬೇಕು. ಒಟ್ರಾಶ್ ಕೊಟ್ಟೆವಪ್ಪ, ನಾವು ಟಗರ್ ಮರಿಗಳಿಗೆ ಹೆಂಗ್ ಕೊಡ್ತೀವಿ ಹಂಗೆ ಕೊಟ್ಟೆವಪ್ಪ ಅಂದ್ರೆ ನಾವು ಅದ್ರಾಗ ಲಾಸನ್ನ ನೋಡ್ಬೋದು. ನಾವು ಲಾಭ ನೋಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಆದಂತ ಕ್ರಮಗಳಿರ್ತವೆ. ಇವಾಗ ನೋಡ್ಬೋದು ನೀವು, ಸಂಚಾರಿ ಕುರಿಗಾರ ಏನಾದ್ರು ನೋಡ್ರಿ, ಹೊರಗೆಲ್ಲ ತಿರುಗಾಡಿಸ್ಕೊಂಡ್ ಬರ್ತಾರಲ್ಲ, ಅವರು 1 ರೂಪಾಯಿದು ಕೂಡ ಕುರಿಗಳಿಗೆ ಖರ್ಚು ಮಾಡಂಗಿಲ್ಲ. ಯಾವ ರೀತಿ ಖರ್ಚು ಮಾಡ್ತಾರ, ಯಾವ್ದಕ್ಕೆಲ್ಲ ಖರ್ಚು ಮಾಡ್ತಾರಪ್ಪ ಅಂತಂದ್ರೆ ಮೆಡಿಸಿನ್ಗೆ ಖರ್ಚು ಮಾಡ್ತಾರ. ಒಂದೇದ್ದು ಅದನ್ನ ಬಿಟ್ರ ಯಾವಾಗಾದ್ರೂ ಒಮ್ಮೆ ಕುರಿಗಳಿಗೆ ಮೆಕ್ಕೆಜೋಳವನ್ನ ಹಾಕ್ತಾರ. ಇಷ್ಟು ಬಿಟ್ರ ಆಲ್ಮೋಸ್ಟ್ ಏನು ಕುರಿಗಳಿಗೆ ಖರ್ಚು ಮಾಡಂಗಿಲ್ಲ. ಈ ರೀತಿಯಾಗಿ ನೀವು ಮಾಡ್ಬೇಕಾಗತ್ತ. ಹೆಂಗಪ್ಪ ಅಂತಂದ್ರ, ಈಗ ನಿಮ್ದು ಹೊಲ ಐತಂತ ಇಟ್ಕೋರಿ, ಹೊಲ 1 ಎಕರೆ ಐತಿ ಅಥವಾ ಅರ್ಧ ಎಕರೆ ಐತಿ, ಅದ್ರೊಳಗ ಸ್ವಲ್ಪ ಸೂಪರ್ ನೇಪಿಯರ್ ಅಥವಾ ಮೆಕ್ಕೆಜೋಳನ ಬೆಳೆದ ನೀವು ಸೈಲೇಜನ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಹೆಣ್ಣು ಕುರಿಗಳಿಗೆ ನೀವು ಆರಾಮವಾಗಿ ಅವುಗಳನ್ನ ಮೇಂಟೈನ್ ಮಾಡ್ಬೋದು, ಯಾವುದೇ ರೀತಿಯಾದ ಖರ್ಚು ಆಗಂಗಿಲ್ಲ. ಅವಾಗ ನಿಮಗಿದು ಏನಾಗತ್ತೆ, ಪ್ಲಸ್ ಪಾಯಿಂಟ್ ಆಗತ್ತೆ. ನೀವು ಇದೇ ರೀತಿಯಾಗಿ ಹಸಿಮೇವನ್ನ ಹಾಕೊಂಡು ಒಂದು 6 ತಿಂಗಳ ಗಂಟ್ಲೆ ನೀವು ಕುರಿಗಳನ್ನ ಸಾಕಾಣಿಕೆ ಮಾಡ್ಕೊಂತ ಹೋದ್ರಪ್ಪ ಅಂದ್ರ ಮರಿ ಹಾಕತ್ ನಿಮ್ಗದು. ಇವಾಗ ಫಸ್ಟ್ ಗಬ್ಬದ ಕುರಿ ತೊಗೊಂಬಂದ್ರಿ ಅಂತ ಇಟ್ಕೋರಿ, ಗಬ್ಬದ ಕುರಿ ನಿಮ್ಮ ಮನೆಗೆ ಬಂದು 2 ತಿಂಗಳಿಗೆ ಮರಿ ಹಾಕ್ತು ಅಂದಾಗ ಅದನ್ನ 3 ತಿಂಗಳು ಬಹಳ ಚೆನ್ನಾಗಿ ಸ್ವಲ್ಪ ಕಾಳ ಅಂದ್ರ ಗಬ್ಬೆ ಆಗತ್ತೆ ನೋಡ್ರಿ, ವಾಪಸ್ ಮರಿ ಹಾಕತ್ತಲ್ಲ, ಅದಕ್ಕೆ ಸ್ವಲ್ಪ ಮೆಕ್ಕೆಜೋಳ ಸ್ವಲ್ಪ ಪ್ರಮಾಣದೊಳಗ ಟಾನಿಕ್ ಗಿನಿಕ್ ಎಲ್ಲ ಕುರಿ ಜಾಸ್ತಿ ಹಾಲಾಗತ್ತೆ. ಕ್ಯಾಲ್ಸಿಯಂ ಟಾನಿಕ್ ಹಾಲು ಹಾಕತ್ತಿ. ಹಾಲನ್ನ ಮರಿ ಕುಡಿದ್ರ ನಾವ್ ಎಂತ ಫೀಡ್ ಕೊಟ್ರು ಕೂಡ ನಾವು ಹಾಲು ಕುಡಿಸ್ದಂಗ ಆಗಂಗಿಲ್ಲ. ಆ ಒಂದು ತಾಯಿ ಹಾಲು ಮರಿ ಕುಡಿತಂದ್ರೆ ಕೇವಲ 2 ತಿಂಗಳಿಗೆ ನಿಮಗ್ ಮರಿ ಈ ಲೆವೆಲ್ಗೆ ಬರ್ತದ್ರಿ. ಇಲ್ಲೇನದವಲ್ರಿ,
ಈ ಲೆವೆಲ್ಗೆ ಬರ್ತದೆ. ಈ ಲೆವೆಲ್ಗೆ ಬಂತಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ಗಂಡು ಮರಿ 10,000 ರೂಪಾಯಿಗೆ ಮಾರಾಟ ಆಗ್ತತಿ. 10,000ಕ್ಕೆ ಮಾರಾಟ ಆಯ್ತಪ್ಪ ಅಂತಂದ್ರೆ ನಿಮ್ಮನ್ನ ಹಿಡಿದವ್ರು ಯಾರ? ನೀವು ಕೊಟ್ಟಿದ್ದ 18,000 ಒಂದ 2, 3, 4, 5 ತಿಂಗಳು ಹಿಡಿದ್ರಪ್ಪ ಅಂತಂದ್ರೆ ನಿಮಗ ಒಂದು ಮರಿಲಿಂದ 10,000 ಬಂತು. ಅದ್ರ ಅಲ್ಲಿಗೆ ನೀವು ಕಷ್ಟಪಟ್ಟಿದ್ದಾಗ ನಿಮ್ಗೆ ಆ ಕುರಿ 8,000 ಉಳಿದ್ ಬಿಡುತ್ತೆ. ನೆಕ್ಸ್ಟ್ ಆ ಕುರಿ ಏನಿದಲ್ಲ 2 ತಿಂಗಳಿಗೆ ಗಬ್ಬಾಗತ್ರಿ. ನೀವೇನಾರ ಮರಿನ ಸ್ವಲ್ಪ 2 ಟೈಮಿಗೆ ಹಾಲಿಗೆ ಬಿಟ್ರಪ್ಪ ಅಂದ್ರೆ 2-3 ತಿಂಗಳಿಗೆ ಗಬ್ಬಾಗಿ ಬಿಡ್ತೈತಿ. ಗಬ್ಬ ಆಯ್ತಪ್ಪ ಅಂತಂದ್ರೆ ಮತ್ತೆ ಹೊಳ್ಳೆ ನೀವು ಅದೇ ಕುರಿಲಿಂದ ಒಂದ 7-8 ತಿಂಗಳು ಸಾಕ್ಬಿಟ್ರೆ ಅಂದ್ರೆ ಮತ್ತೆ 10,000 ರೂಪಾಯಿ ಇನ್ಕಮ್ ಆಗುತ್ತೆ. ಆಮೇಲೆ ಕುರಿ ನಿಮ್ಗೆ ಫ್ರೀ ಉಳಿದ್ ಬಿಡುತ್ತೆ. 8,000 ರೂಪಾಯಿ ಕುರಿ ನಿಮ್ಗೆ ಫುಲ್ ಫ್ರೀ, 18,000 ರೂಪಾಯಿ ಕುರಿ ನಿಮ್ಗೆ ಫುಲ್ ಫ್ರೀ ಉಳಿದ್ ಬಿಡುತ್ತೆ. ವಾಪಸ್ ನೀವು ಗಬ್ಬು ಆದ್ಮೇಲೆ ವಾಪಸ್ ಮಾಡ್ತೀನಪ್ಪ ಅಂದ್ರೆ ಅದು ದುಡ್ಡು. ಇದ್ರೊಳಗೆ ನಿಮ್ಗೆ ಒಟ್ಟ ಲಾಸ್ ಇಲ್ಲ. ಈ ರೀತಿಯಾಗಿ ಆಗತ್ತೆ. ಅಕಸ್ಮಾತ್ ಆಗಿ ನಿಮ್ಮಲ್ಲಿ ಹುಟ್ಟಿದಂತ ಮರಿಗಳು ಸತ್ತೋದ್ರೆ ಯಾವುದೇ ರೀತಿಯಾದ ಟೆನ್ಷನ್ ಇರಂಗಿಲ್ಲ ನಿಮ್ಗೆ. ಯಾಕಂದ್ರೆ ನಿಮ್ಮಲ್ಲಿ ಹುಟ್ಟಿರ್ತೈತಿ, ನಿಮ್ಗೇನ್ ಲಾಸ್ ಕಾಣಂಗಿಲ್ಲ. ಆಮೇಲೆ ನೀವು ಕುರಿಗಳಲ್ಲಿ ಹೆಣ್ಣು ಮರಿ ಹುಟ್ಟಪ್ಪ ಅಂದ್ರೆ ಅದನ್ನ ಬಿಟ್ಕೊಂಡು ಹೋಗೋದು. ಈ ರೀತಿಯಾಗಿ ಮಾಡ್ಕೊಂಡು ನೀವು ಇವತ್ತು 30 ತಗೊಂಡ್ರೆ ನಾಳೆ ಒಂದು ಹೆಣ್ಮರಿನ ಬಿಟ್ಕೊಂಡು ಹೋಗಿರ್ತೀರಿ ನೋಡ್ರಿ. ನೀವೇನ್ ರೊಕ್ಕ ಕೊಟ್ಟು ತಗೊಂಡ್ರಂಗಿಲ್ಲ, ನಿಮ್ಮಲ್ಲೇ ಹುಟ್ಟಿರ್ತೈತಿ, ನಿಮ್ಮಲ್ಲೇ ಇರ್ತೈತಿ. ಅದು 300 ತನಕ ಬೆಳಿಬಹುದು. 300 ಕುರಿ ಆದವಪ್ಪ ಅಂತಂದ್ರೆ ಯಾವ ರೀತಿ ಇರ್ತೈತಿ, ಒಂದಿಷ್ಟು ಲೇಬರ್ನ ಹಾಕೊಳ್ಳೋದು, ಮುಂದಿತ್ತು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಹೇಳ್ಕೊಂಡು ಆರಾಮವಾಗಿ ಮಾಡ್ಕೋಬಹುದು. ಈ ಹೆಣ್ಣು ಕುರಿ ಸಾಕೋದ್ರಿಂದ ಯಾವುದೇ ರೀತಿಯಾದ ಲಾಸ್ ಅನ್ನೋದು ಇಲ್ಲ. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ. ಮಷಿನ್ ಏನಾರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ. ನಮ್ಮ ಒಂದು ಅಜ್ಜಿನ ಕಾಲದೊಳಗ ಬಹಳಷ್ಟು ಜನ ಒಂದು ಕುರಿ ಸಾಕಾಣಿಕೆ ಮಾಡಿ ಅಂದ್ರ ಸಂಚಾರಿ ಕುರಿಗಳನ್ನ ಸಾಕಿ ಒಂದು 16 ಎಕರೆ ಹೊಲ ಹಿಡ್ದಾರ. ಹಂಗಾಗಿ ಇದ್ರೊಳಗ ಈ ರೀತಿಯಾಗಿ ಕುರಿ ಸಾಕಾಣಿಕೆ ಮಾಡಿದ ಯಾವ ರೀತಿಯಾಗಿ ಲಾಸ್ ಆಗಂಗಿಲ್ಲ. ಅಕಸ್ಮಾತ್ ಆಗಿ ನೀವು ಕುರಿ ಸಾಕಾಣಿಕೆ ಏನ್ ಮಾಡಿರ್ತಿರಲ್ಲ, ಅದೇ ಮರಿಗಳನ್ನ ಗಂಡು ಮರಿ ನೋಡ್ತಾ ನೋಡ್ರಿ, ಅದನ್ನೇ ನೀವು ವಾಪಸ್ಸು 2 ತಿಂಗಳ ತಾಯಿ ಹತ್ತಿರ ಬಿಟ್ಟು 2-3 ತಿಂಗಳು ಸಪ್ರೇಟ್ ಮಾಡಿ ಅವನ್ನ ನೀವು ಒಂದು 5-6 ತಿಂಗಳು ಸಾಕಾಣಿಕೆ ಮಾಡಿದ್ರಪ್ಪ ಅಂತಂದ್ರ 16,000 17,000 ರೂಪಾಯಿ ಹೋಗುವಂಥದ್ದು ಎಲ್ಲ ರೊಕ್ಕ ನಿಮ್ಗೆ ಉಳಿತೈತ್ರಿ. ಹೆಣ್ಣು ಕುರಿನ ಸಾಕ್ರಿ, ನಿಮ್ಗೆ ಖಂಡಿತವಾಗ್ಲು ನಿಮಗೆ ಲಾಭ ಆಗತ್ತ. ಮತ್ತೆ ಒಳ್ಳೆ ಏನಾದ್ರೂ ಡೌಟ್ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಒಂದು ಹೆಣ್ಣು ಕುರಿ ಬಗ್ಗೆ ಏನಾದರೂ ಮಾಹಿತಿ ಬೇಕಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸಾತೀನಿ. ನಮಸ್ಕಾರ. ದೋಸ್ತರು ನೋಡ್ರಿ, ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ. ನೋಡ್ಬೋದು, ಇದಕ್ಕೆ ಬ್ಲೇಡ್ ಆಗಿರ್ಬೋದು, ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು, ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ. ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ. ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ. ಮಷಿನ್ ಏನಾರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ನಿಮ್ಮ ಹತ್ರ ಸಿಗೋಲ್ಲ. ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ. ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿರಿ, ಮಾತಾಡ್ರಿ.